ಇಡೀ ತಂಡದಲ್ಲಿ ಸರ್ ಹೇಳ್ತಾ ಇರ್ತಾರೆ ನಾನೇ ಜಾಸ್ತಿ ಮಾತಾಡಿರೋದಂತ. ಸೊ ಫಸ್ಟ್ ನಮ್ಮ ನಾಯಕರೇ ಮಾತಾಡಿ, ಅದಾದ್ಮೇಲೆ ನಾನು ಮಾತಾಡ್ತೀನಿ. ಇಲ್ಲ, ಫಸ್ಟ್ ನೀವೇ ಮಾತಾಡಿ. ಪುಟ್ಟಿ ಮಾತಾಡಿ. ಪುಟ್ಟಿ ಪುಟ್ಟಿ ಹೇಳಿ. ಎಸ್, ಮೊದಲನೇದಾಗಿ ಮಾಧ್ಯಮ ಮಿತ್ರರಿಗೆ ಹಾಗೆ ಇಲ್ಲಿ ಬಂದಿರುವಂತ ಎಲ್ಲ ಜನರಿಗೆ ನನ್ನ ಅಭಿನಂದನೆಗಳನ್ನ ತಿಳಿಸ್ತಾ ಇದ್ದೀನಿ. ನನಗೆ ಆಕ್ಚುಲಿ ಸುಮಾರು ವೇದಿಕೆಗಳನ್ನು ಹತ್ತಿದ್ದೀನಿ, ಆಂಕರಿಂಗ್ ಎಲ್ಲ ಮಾಡಿದ್ದೀನಿ, ಹಾಗೆ ಹಲವಾರು ರಿಯಾಲಿಟಿ ಶೋಗಳಲ್ಲಿ ಕೂಡ ನಾನು ಪಾರ್ಟಿಸಿಪೇಟ್ ಮಾಡಿದ್ದೀನಿ. ಆದರೆ ಐ ಥಿಂಕ್ ಆಫ್ಟರ್ ಮಹಾನಟಿ ಒಂದು ನಾಯಕಿಯಾಗಿ, ಹೀರೋಯಿನ್ ಆಗಿ ನಾನು ಈ ವೇದಿಕೆ ಹತ್ತುತ್ತಾ ಇದ್ದೀನಿ. ನನಗೆ ತುಂಬಾ ಖುಷಿ ಆಗ್ತಾ ಇದೆ. ಚಿಕ್ಕ ವಯಸ್ಸಿಂದ ಕಂಡಂಥ ಒಂದು ಕನಸಿತ್ತು. ಅಮ್ಮ ಇಲ್ಲಿದ್ದಾರೆ, ಥ್ಯಾಂಕ್ ಯು ಅಮ್ಮ. ಚಿಕ್ಕ ವಯಸ್ಸಿಂದನೂ ನಾನು ಅಮ್ಮನ ಹತ್ರ ಯಾವತ್ತೂ ಹೇಳ್ತಾ ಇದ್ದೆ, ಅಮ್ಮ ನಾನು ದೊಡ್ಡೋಳಾದ್ಮೇಲೆ ಹೀರೋಯಿನ್ ಆಗ್ತೀನಮ್ಮ, ನಾನು ಆಗ್ಬೇಕಮ್ಮ, ನಾನು ಅದಕ್ಕೆ ಏನು ಬೇಕೆಲ್ಲ ಮಾಡ್ತೀನಿ ಅಂತ. ಸೊ ನಾನು ಇವತ್ತು ಇಲ್ಲಿ ನಿಂತಿದ್ದೀನಿ, ಅದಾಗಿದ್ದೀನಿ ಅಂತಂದರೆ ನನಗೊಂದು ಮೊದಲನೇದಾಗಿ ಅವಕಾಶ ಕೊಟ್ಟಿರುವಂಥ ನಮ್ಮ ಪ್ರೊಡ್ಯೂಸರ್ ಸರ್ ಹಾಗೆ ಡೈರೆಕ್ಟರ್ ಶಿವ ಸರ್ಗೆ ತುಂಬಾ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಎಲ್ಲರೂ ಟೀಮ್ ಎಲ್ಲ ಸೆಲೆಕ್ಷನ್ ಆಗಿತ್ತು. ನಾನೇ ಈ ತಂಡಕ್ಕೆ ಲಾಸ್ಟ್ ಆಗಿ ಬಂದು ಜಾಯಿನ್ ಆಗಿದ್ದು. ಬಟ್ ಇಂಥ ಒಂದು ಅದ್ಭುತವಾದಂಥ ಒಳ್ಳೆ ಸಿನಿಮಾನ ನನಗೆ ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸರ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಎಸ್, ಇಲ್ಲಿ ಸುಮಾರು ಗ್ಯಾಂಗ್ಗಳಿದೆ, ಗೋಲ್ಮಾಲ್ ಗ್ಯಾಂಗ್ ಅಂತ. ಸೊ ಇದ್ರಲ್ಲಿ ನಾನು ಯಾವ ಗ್ಯಾಂಗಿಗೆ ಸೇರ್ತೀನಿ, ನಾನು ಏನು ಮಾಡ್ತೀನಿ ಅನ್ನೋದೇ ಇನ್ನೊಂದು ರೀತಿಯ ಒಂದು ಕ್ಯೂರಿಯಸ್ ಅಂತಲೇ ಹೇಳ್ಬೋದು. ಆ್ಯಂಡ್ ಮಂಡ್ಯ ರಮೇಶ್ ಸರ್, ಅಪ್ಪ ನಿಮ್ಮ ಜೊತೆ ನನಗೆ ಯಾವಾಗ ಸರ್ ಹೇಳಿದರು ನಿಮ್ಮಪ್ಪ ಆಗಿ ಮಂಡ್ಯ ರಮೇಶ್ ಸರ್ ಮಾಡ್ತಿದ್ದಾರೆ ಅಂತ, ನಂಗೆ ತುಂಬಾ ಭಯ ಆಯಿತು. ಅಯ್ಯೋ ಅವರಂಥ ಕಲಾವಿದರು, ಅವರಿಗೇನೆ ಆ ಥರ ಒಂದು ಫೇಸ್ ಟು ಫೇಸ್ ಮಾಡುವಂಥ ಕ್ಯಾರೆಕ್ಟರ್ ಇತ್ತು, ಡೈಲಾಗ್ ಎಲ್ಲ ಇತ್ತು, ಹೇಗೆ ಫೇಸ್ ಮಾಡ್ತೀನೋ ಅಂತ. ಬಟ್ ಸರ್ ಅಂತೂ ಎಷ್ಟು ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ ಅಂತಂದರೆ ತುಂಬಾ ಖುಷಿ ಆಯಿತು ನನಗೆ. ಹಾಗೆ ಪ್ರತಿಯೊಂದು ಸೀನಲ್ಲಿ ಕೂಡ ನಾವು ಅಭಿನಯಿಸಬೇಕಾಗಿರಲಿ, ರಿಯಲ್ ಆಗಿ ನಾವು ಅದನ್ನು ಪ್ರಾಕ್ಟೀಸ್ ಮಾಡ್ತಾ ಇದ್ವಿ. ಎಷ್ಟು ರಿಹರ್ಸಲ್ ಮಾಡಿದ್ವಿ, ಸಾಂಗ್ ಆಗಿರಲಿ, ಡ್ಯಾನ್ಸ್ ಆಗಿರಲಿ, ಆ್ಯಂಡ್ ಪ್ರತಿಯೊಂದು ಕ್ಯಾರೆಕ್ಟರ್ ಕೂಡ, ಕ್ಲೈಮ್ಯಾಕ್ಸ್ ಕೂಡ, ಎಲ್ಲರೂ ಒಂದು ದಿನ, ಒಂದು 31 ದಿನಗಳ ಕಾಲ ನಾವು ಮೈಸೂರಲ್ಲಿದ್ವಿ. ತುಂಬಾ ಚೆನ್ನಾಗಿ ಶೂಟಿಂಗ್ ಮಾಡಿದ್ದೀವಿ. ಆ್ಯಂಡ್ ಔಟ್ಪುಟ್ ನೋಡಿದಾಗ ನನಗಂತೂ ತುಂಬಾ ಖುಷಿ ಆಗ್ತಾ ಇದೆ. ಬಂದ ತಕ್ಷಣ ಓಕೆ ಇದು ನಾನಾ ಅಂತ ನನಗೆ ಖುಷಿ ಆಗ್ತಾ ಇದೆ. ನಾನೇನು ಸರ್ ಗೊತ್ತಿಲ್ಲ ಸರ್, ಐ ಮೀನ್ ನಮ್ಮ ಡೈರೆಕ್ಟರ್ ಹಾಗೆ ಎಡಿಟ್ ಮಾಡಿದವ್ರನ್ನ ಕೇಳಬೇಕು. ಆ್ಯಂಡ್ ತುಂಬಾ ಖುಷಿ ಆಗ್ತಿದೆ ಇದರಿಂದ. ಸರ್ ಹೇಳಿದಾಗೆ ಈ ಸಿನಿಮಾ ನಂಗೆ ಲಕ್ಕಿ ಅಂತಲೇ ಹೇಳಬೇಕು. ಯಾಕಂದರೆ ಈ ಸಿನಿಮಾ ಶೂಟಿಂಗ್ ಆದಮೇಲಿಂದ ಹಲವಾರು ಸಿನಿಮಾಗಳ ಅವಕಾಶ ನನಗೆ ಬಂತು. ಅದಕ್ಕೋಸ್ಕರ ನಾನು ಮತ್ತೊಮ್ಮೆ ನಮ್ಮ ಪ್ರೊಡ್ಯೂಸರ್ ಸರ್ ಹಾಗೆ ಮ್ಯಾಮ್ ಹಾಗೆ ಶಿವ ಸರ್ಗೆ ಥ್ಯಾಂಕ್ ಯು ಹೇಳ್ತೀನಿ. ನನ್ನಲ್ಲಿ ಒಂದು ನಾಯಕಿಯನ್ನು ಕಂಡಿದ್ದಾರೆ, ನನ್ನಲ್ಲಿ ಒಂದು ಓಕೆ ಇವಳೇನೋ ಮಾಡ್ತಾಳೆ, ಈ ಕ್ಯಾರೆಕ್ಟ್ರಿಗೆ ನನ್ನ ಪ್ರಕಾರ ನಾನೊಂದು ಜೀವ ಒದಗಿಸಿದ್ದೀನಿ ಅಂತ ಅಂದ್ಕೊಳ್ತಾ ಇದ್ದೀನಿ. ಸೊ ಇದೆಲ್ಲ ನಿಮ್ಮ ಆಶೀರ್ವಾದದ ಮೇಲೆ ಹೋಗುತ್ತೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಬಿಟ್ಟರೆ ಮಾತಾಡ್ತಾನೆ ಇರ್ತೀನಿ. ಎಸ್ ಸರ್, ಥ್ಯಾಂಕ್ ಯು. ಒಂದು ನಿಮಿಷ ಪುಟ್ಟಿ. ನಾನು ಮಂಗಳೂರು ಸರ್, ಮೂಡ್ಬಿದ್ರೆ. ಎಸ್, ಹಾಂ ಹಾಂ. ನಾನು ಚಿಕ್ಕ ವಯಸ್ಸಿಂದ ಕುರಿಗಳು ಸರ್, ಕತೆಗಳು ಆ ಥರ ಹಲವಾರು ಕಾಮಿಡಿ ಸಿನಿಮಾಗಳನ್ನ ನೋಡ್ಕೊಂಡೇ ಬಂದಿದ್ದೀನಿ. ಪಕ್ಕ ನಾನು ನಮ್ಮ ಉದಯ ಮೂವೀಸ್, ಕಸ್ತೂರಿ ಆಗಿರಲಿ, ಸುವರ್ಣ ಆಗಿರಲಿ, ಎಲ್ಲ ನಮ್ಮ ಕನ್ನಡ ಸಿನಿಮಾಗಳನ್ನು ನೋಡ್ಕೊಂಡು ಬೆಳೆದಂಥ ಹುಡುಗಿ. ಸೊ ಟಿ ವಿಲಿ ನೋಡಿ ನಾನು ಅದರಲ್ಲಿ ಒಂದಿನ ಬರಬೇಕು ಅಂತ ಆಸೆ ಪಟ್ಟಾಗ ಈ ಕತೆ ಕೇಳಿದಾಗ ಒಂಥರ ಯೂನಿಕ್ ಆಗಿದೆ, ಒಂಥರ ಚೆನ್ನಾಗಿದೆ. ಸರ್ ಹೇಳಿದಾಗೇ ಸ್ಟಾರ್ಟಿಂಗಿಂದ ಎಂಡ್ ತನಕನೂ ನಾನು ಇರ್ತೀನಿ. ವೆರೈಟಿ ಆಫ್ ಆ್ಯಕ್ಟಿಂಗಿಗೂ ತುಂಬ ಒಂದು ಸ್ಕೋಪ್ ಇತ್ತು. ಹಾಗಾಗಿ ಹೇಳಂಗಿಲ್ಲ. ಮೂಗಿಗೆ ಪಾತ್ರ ಕೊಟ್ಟಿದ್ದಾರೆ, ಏನ್ ಕತೆ? ಅದೇ ಆರಾಧನಾ ಸರ್ ಕೇಳ್ತಿದ್ದಾರೆ ನಿಮ್ಮ ಎಜುಕೇಶನ್ ಏನಂತ. ಸರ್ ನಾನು ಈ ವರ್ಷ ನನ್ನ ಡಿಗ್ರಿ ಫೈನಲ್ ಇಯರ್ ಮುಗಿಸಿದ್ದೀನಿ ಅಷ್ಟೇ. ಆಗಿದ ತಕ್ಷಣವೇ ಇವಾಗ ನನ್ನ ಫೇವ್ರೆಟ್, ನನ್ನ ಕನಸಿನ ರಂಗಕ್ಕೆ ಬಂದಿದ್ದೀನಿ, ಚಿತ್ರರಂಗಕ್ಕೆ. ಇದು ನನ್ನ ಈಗ 3 ಸಿನಿಮಾಗಳು ಇವಾಗ ಶೂಟಿಂಗ್ ಆಗ್ತಾ ಇದೆ. ಫಸ್ಟ್ ಲಾಂಚ್ ಅಂತ ಆಗ್ತಾ ಇರೋದು ಇವಾಗ ಇದೆ ಸಿನಿಮಾ, ನಿಮ್ಮ ಮುಂದೆ ಬರ್ತಾ ಇರೋದು ಇದು ಸಿನಿಮಾ. ಈಗ ಆಕ್ಚುಲಿ ಅವರೇ ಬುಕ್ಸ್ ಕಳಿಸಿದ್ರು. ಇನ್ನು ಜಾಸ್ತಿ 18 ವರ್ಷ ಆಗಿಲ್ವಾ? 20 ವರ್ಷ ಆಗಿದೆ. ಸೊ ಅವರೇ ಮಾಡಿ ಮುಗಿಸಿ ಕಳಿಸಿದ್ರು. ಥ್ಯಾಂಕ್ ಯು ಆರಾಧನಾ. ಅಡ್ಬಿದೆ ಕಣ್ರಕ್ಕ. ಗೋಲ್ಮಾಲ್ ಗ್ಯಾಂಗ್ಗೆ ಕನ್ನಡದಲ್ಲಿ ಅಂತ ಹೆಸರು ಹುಡುಕ್ತಾ ಇದ್ದೆ. ನಾನೇ ಹೆಸರು ಸೃಷ್ಟಿ ಮಾಡ್ಕೊಂಡೆ, ಮುಂಡಾಯಿಸೋ ತಂಡ ಅಂತ. ಚೆನ್ನಾಗಿದೆ, ಮುಂಡಾಯಿಸೋ ತಂಡ. ಮೊದಲನೇದಾಗಿ ಮರ್ತು ಬಿಡೋಕ್ಕೆ ಮುಂಚೆ ಹೇಳಲೇಬೇಕಾದ ವಿಷಯ ಅಂದರೆ, ಇವತ್ತಿನ ಈ ದುರ್ಬರವಾದಂಥ ಕನ್ನಡ ಚಿತ್ರರಂಗ ನಡೀತಾ ಇರುವಂಥ ಸ್ಥಿತಿನಲ್ಲಿ
ಒಂದು ಚಿತ್ರ ಮುಗಿದು ಮೊದಲನೇ ಪ್ರೆಸ್ ಮೀಟ್ ಮಾಡೋ ಹೊತ್ತಿಗೆ ಅವತ್ತೇ ಬೆಳಗ್ಗೆ ಇನ್ನೊಂದು ಪಿಕ್ಚರ್ ಒಬ್ಬ ಪ್ರೊಡ್ಯೂಸರ್ ಮಾಡ್ತಾರೆ ಅಂದರೆ ಅದು ಈ ಪಿಕ್ಚರ್ನಾಗ ಯಶಸ್ಸು ಅಂತ ನಾನು ಹೇಳ್ಬೋದು. ಶಿವಕುಮಾರ್ ಹ್ಯಾಟ್ಸ್ ಆಫ್. ಅವ್ರಿಗೆ ನಂಬಿಕೆ ಹುಟ್ಟಿಸಿದ್ರಿಂದ ಹುಡುಗ ತಂಡ ಅವ್ರಿಗೆ ನಂಬಿಕೆ ಹುಟ್ಟಿಸಿದ್ರಿಂದ ಇನ್ನೊಂದು ಪಿಕ್ಚರ್ ಮಾಡ್ಬೋದು, ನಾನು ಪಿಕ್ಚರ್ ಮಾಡಿದ್ರೆ ಉಳಿಬೋದು ಅಂತ. ಯಾಕೆಂದ್ರೆ ದುಡ್ಡು ಕಾಸಿನ ಬೇರೆ ಪ್ರಶ್ನೆ, ಆದರೆ ದುಡ್ಡು ಕಾಸಿಗಿಂತ ಮೀರಿದ್ದು ಸಿನಿಮಾದವ್ರನ್ನ, ಆರ್ಟಿಸ್ಟ್ಗಳನ್ನ, ಟೆಕ್ನಿಷಿಯನ್ಗಳನ್ನ, ಆ ಲೊಕೇಶನ್ ಹುಡುಕಾಟಗಳನ್ನ, ಆ ಎಡಿಟರ್ನ, ಎಲ್ಲ ಪಿಕ್ಚರ್ ಮಾಡೋದೊಂದು ತೂಕ, ಪಿಕ್ಚರ್ ರಿಲೀಸ್ ಮಾಡೋದು ಇನ್ನೊಂದು ತೂಕ. ತುಂಬ ಕಷ್ಟ. ಅಂಥದ್ರಲ್ಲಿ ಇನ್ನೊಂದು ಪಿಕ್ಚರ್ ರಿಲೀಸ್ ಮಾಡೋದ್ರಿಂದ ಅವ್ರ ಆಫೀಸ್ ನೋಡಬೇಕು, ಎಷ್ಟು ಸುಂದರವಾಗಿ ಇಟ್ಕೊಂಡಿದ್ದಾರೆ ಸತೀಶ್ ಚಂದ್ರ ಸರ್. ಅಂದರೆ ಆಫೀಸಲ್ಲಿ ಮೂಲೆಯಲ್ಲಿ ಇಂಥ ದಿವಸ ಶೂಟಿಂಗು, ಇವತ್ತು ಮುಹೂರ್ತ, ಇವತ್ತು ಇದು ಪ್ರೆಸ್ ಮೀಟು, ಇದನ್ನು 3 ತಿಂಗಳ ಕೆಳಗೆ ಬರೆದಿಟ್ಕೊಂಡ್ಬಿಟ್ಟಿದ್ದಾರೆ ನೀಟಾಗಿ. ಇವತ್ತು ಪಿಕ್ಚರ್ ರಿಲೀಸ್ ಮಾಡ್ತಾರೆ, ಅವ್ರಿಗೆ ಡೇಟ್ ಗೊತ್ತು, ಈ ಪಿಕ್ಚರ್ ಯಾವತ್ತು ರಿಲೀಸ್ ಮಾಡ್ತಾ ಇದ್ದಾರೆ ಅಂತ. ಅದ್ರ ಸಮೇತ ಡೇಟ್ ಸಮೇತ ಮಾಡ್ತಾ ಹೋಗ್ತಾ ಇದ್ದಾರೆ. ಅದಕ್ಕೆ ತೊಂದರೆ ಯಾಕಾಗಿಲ್ಲ ಅಂದರೆ, ಮತ್ತು ಯಾಕೆ ಇಷ್ಟೊಂದು ಜನ ಎಲ್ಲ ಬಂದಿದ್ದಾರೆ ಸರ್, ಎಲ್ಲ ಸಣ್ಣ ಪುಟ್ಟ ಆರ್ಟಿಸ್ಟ್ಗಳಿಂದ ಹಿಡಿದು ದೊಡ್ಡ ಇವರು ಡೈರೆಕ್ಟ್ಗಳಿಂದ ಹಿಡಿದು ಒಂದು ಬೃಹತ್ ಬಹಳ ತೂಕದ ಪ್ರೆಸ್ನವ್ರು, ಭಾಳ ಸೀನಿಯರ್ಸ್ ಬಂದಿದ್ದಾರೆ ಸರ್. ಇವತ್ತು ಮಾಧ್ಯಮದವರು ಬಂದಿರೋರಲ್ಲಿ ತುಂಬ ಜನ ಅದ್ಭುತವಾದ ಮಾಧ್ಯಮದವರು ಸೀನಿಯರ್ಸ್ ಬಂದಿದ್ದಾರೆ ಸರ್. ನೀವು ಯಾಕೆಂದ್ರೆ ಜನರಲಿ ಸಣ್ಣ ಪುಟ್ಟದಕ್ಕೆ ತಪ್ಪಿಸ್ಕೊಂಡು ಯಾರೋ ಹೋಗಿ ಬಿಟ್ಬಿಡ್ತಾರೆ, ಹಂಗಾಗಿಲ್ಲ. ಯೂಟ್ಯೂಬರ್ಸ್ ಎಷ್ಟು ಜನ ಹೊಸಬರು ಬಂದಿದ್ದಾರೋ ಹಾಗೆ ಹಳೆ ಸೀನಿಯರ್ಸು ತುಂಬ ಗಟ್ಟಿ ಕುಳುಗಳು, ಗಟ್ಟಿ ಕಾಳುಗಳು ಬಂದಿದ್ದಾರೆ. ಅದೊಂದು ಸಂತೋಷ. ಹಾಗಾಗಿ ಈ ಚಿತ್ರಕ್ಕೆ ಒಳ್ಳೆಯ ದಿನ ಆಗುತ್ತೆ ಅಂತ ಒಂದು ಬಲವಾದ 6ನೇ ಇಂದ್ರಿಯದ ನಂಬಿಕೆ ಇದೆ, ಒಳ್ಳೇದಾಗಲಿ ಅಂತ. ಅವ್ರು ಇನ್ನೊಂದು ಪಿಕ್ಚರ್ ಶುರು ಮಾಡ್ತಾ ಇರೋದು. ಆಮೇಲೆ ನನಗೆ ಫಸ್ಟ್ ಬಂದು ಅವರು ಮತ್ತು ಅವ್ರ ಗೆಳೆಯರು ಶಿವಕುಮಾರ್ ನನಗೆ ಬಂದು ಮಾತಾಡಿದಾಗ, ಸರ್ ನಾನು ಕತೆ ಹೇಳಿದ್ರು, ಓಕೆ ಚೆನ್ನಾಗಿದೆ ಮಾಡ್ತೀನಪ್ಪ, ಹೀರೋಯಿನ್ ಅಪ್ಪನ ಪಾತ್ರ ಮಾಡಿದ್ದೀನಿ, ಪಿಕ್ಚರ್ ಕ್ಯಾರೆಕ್ಟರ್ ಏನು ಅಂತ ಹೇಗಿದೆ ಅಂತ ನೀವೇ ನೋಡ್ಬಿಟ್ಟು ಹೇಳಿ. ಆಮೇಲೆ ನಾನು ಕೆಲವು ಪೂರ್ಣ ಅದನ್ನೆಲ್ಲ ವಿವರ ಹೇಳಕ್ಕೆ ಹೋಗಲ್ಲ. ಬೈದಲ್ಲಿ ಶಿವಕುಮಾರ್ ನನಗೆ ಇದಕ್ಕೆ ಹೇಳಿರಲಿಲ್ಲ, ಪುಣ್ಯಾತ್ಮ, ಟೈಟ್ಲೇ ಹೇಳಿರಲಿಲ್ಲ. ನಾನು ಯಾವಾಗಲೂ ಬೈಬೇಕು, ಟೈಟ್ಲ್ ಹೇಳೋ ಮರೆ ಅಂತ. ಇಲ್ಲಿ ಬಂದಮೇಲೆ ಗೊತ್ತಾಗಿದೆ ಇವತ್ತು ಈ ಥರ ಒಂದು ಗೋಲ್ಮಾಲ್ ಗ್ಯಾಂಗ್ ಅಂತ ಇಟ್ಟಿದ್ದಾರೆ ಅಂದ್ಬಿಟ್ಟು ಸಂತೋಷ ಆಯಿತು. ಒಂದು ಮುಖ್ಯವಾಗಿ 2ನೇ ಪಿಕ್ಚರ್ ಒಂದು ಶುರು ಮಾಡಿದ್ದಾರೆ. ಆಮೇಲೆ ಅವತ್ತು ಹೇಳಿದ್ರು ನನಗೆ ಕಡೆ ದಿನಗಳಲ್ಲಿ ಬರ್ತಾ ಏನು ಪಿಕ್ಚರ್ ಮುಗಿತಾ ಬೇಕಾದ್ರೆ ನಾನು ಕಂಟಿನ್ಯೂಸ್ ಪಿಕ್ಚರ್ ಮಾಡ್ತೀನಿ ಅಂತ. ಇಂತೆಂಥ ದೊಡ್ಡ ಪ್ರೊಡ್ಯೂಸರ್ ಜೊತೆ ಎಲ್ಲ ಮಾಡಿದವ್ರು ನಾವು ಪಿಕ್ಚರ್ ಮಾಡಲ್ಲಪ್ಪ, ನಾನು ನಿಲ್ಲಿಸ್ಬಿಟ್ಟಿವಿ ಅಂತ. ಎಲ್ಲರೂ ದೊಡ್ಡ ಜನ ಪ್ರೊಡ್ಯೂಸರ್ಸ್ಗಳು, ಹೀರೋಗಳು. ಇವತ್ತು ಬೆಳಗ್ಗೆ ತಾನು ಒಬ್ಬ ದೊಡ್ಡ ಹೀರೋ ನನಗೆ ಅದನ್ನು ಹೇಳ್ತಾರೆ, ಪಿಕ್ಚರ್ ಮಾಡಲ್ಲ ಕಣ, ಆಗಲ್ಲ. ಇನ್ನು ಪ್ರೊಡ್ಯೂಸರ್ ಅವರು ಪಾಪ ಕನ್ನಡ ಚಿತ್ರರಂಗನ ತುಂಬ ಎತ್ತರಕ್ಕೆ ತೊಗೊಳೋದಂತ ಒಬ್ಬ ಕಷ್ಟ ಕಣಪ್ಪ, ಆಗಲ್ಲ ಅಂತ ಹೇಳ್ತಾ ಇದ್ರು ಅವರು. ಅಂಥದ್ರಲ್ಲಿ ಇಲ್ಲ, ನಾನು ಕಂಟಿನ್ಯೂಸ್ ಇನ್ನೊಂದು ಪಿಕ್ಚರ್ ಮಾಡ್ತೀನಿ ಅಂತ ಹೇಳಕ್ಕೆ ಬಂದಿದ್ದಾರೆ ಅಂದರೆ ಇವತ್ತಿನ ಲೆಕ್ಕಾಚಾರವನ್ನು ಭಾಳ ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಂಡು ಪಕ್ಕಾ ನೀಟಾಗಿ ಇಂತಿಂಥವ್ರು ವಿಶೇಷ ಕೊಟ್ಟರೆ ಕರೆಕ್ಟಾಗಿ ಆಗುತ್ತೆ, ರಿಲೀಸ್ ಮಾಡ್ತೀನಿ. ಇದು 1 ಏಟ್ ಹೊಡೆದ್ರು, 2 ಏಟ್ ಹೊಡೆದ್ರು, 3ನೇ ಏಟ್ಗೆ ಮತ್ತೆ ನಾನು ಗೆಲ್ತೀನಿ, ನಾನು ಜಟ್ಟಿಯಾಗಿ ನಿಂತ್ಕೋತೀನಿ ಅಂತ ಒಂದು ಅಂದ್ಕೊಂಡಿದ್ದಾರಲ್ಲ, ಅದಕ್ಕಾಗಿ ಹೃದಯ ತುಂಬಿದ ದೊಡ್ಡ ಅಭಿನಂದನೆಗಳು ನಮ್ಮ ಸಾಹೇಬರು. ಈ ಮಾತನ್ನ ಇನ್ನೊಂದು ಮಾತು ನಾನು ಹೃದಯದಿಂದ ಹೇಳ್ತಾ ಇದ್ದೀನಿ. ಇಷ್ಟೊಂದು ಆಯ್ತು, 370-370ನೇ ಪಿಕ್ಚರ್ ಆಗೋಯ್ತು. ಅಮೇರಿಕಾ ಬರ್ತಾನೆ 370ನೇ ಪಿಕ್ಚರ್ ನಂದು. ಅಷ್ಟು ಪಿಕ್ಚರ್ ಮಾಡಿದ್ರು 30 ವರ್ಷ, ಜನ್ಮ ಜೋಡಿ ಬಂದು 30ನೇ ವರ್ಷ. 30 ವರ್ಷದಿಂದ ನಿಂತ್ಕೊಂಡು ಈ ಮಾತು ಹೇಳ್ತಾ ಇದ್ದೀನಿ. ಇವತ್ತು ಮುಗಿದ ದಿವಸನೇ, ಅವತ್ತು ಸಂಜೆನೆ ನಮ್ಮ ಅಕೌಂಟಲ್ಲಿ ಟನ್ ಅಂತ ಸೌಂಡ್ ಆಗೋದು. ಕರೆಕ್ಟಾಗಿ ನಾವು ಮಾತಾಡಿದಷ್ಟು ದುಡ್ಡನ್ನು ನಮ್ಮ ಕನ್ವಿನ್ಸ್ನ ನೀಟಾಗಿ ಹಾಕಿದ್ದು ಶ್ರೇಷ್ಠವಾಗಿ ಕೊಟ್ಟಿದ್ದರು ಸತೀಶ್. ಸಾಧ್ಯವೇ ಇಲ್ಲ. ನಾನು ನೋಡಿದ್ದೀನಿ ಅಂತ ಎಲ್ಲ ಥರದ್ದು ನೋಡಾಗೋಯ್ತು. ಎಲ್ಲ ಥರದ್ದು ನೋಡ್ಬಿಟ್ಟು ನನಗೆ ಪಾಪ ಪಕ್ಕ ಆಗ್ತಾಯಿದ್ದಾರೆ. ಅದಕ್ಕೋಸ್ಕರ ನಾನು ದೇವರು ಅವರ ಕುಟುಂಬನ ಚೆನ್ನಾಗಿಡಬೇಕು ಅಂತ ನಾನು ಪ್ರೀತಿಯಿಂದ ಹಾರೈಸ್ತೇನೆ. ಸ್ವಂತ ಹಾಗೆ ನಿಮ್ಮ ದೇವಿ ಫೋಟೋ ಏನು ತೋರಿಸಲ್ಲ, ದೇವ್ರು ನಿಮ್ಗೆ ಒಳ್ಳೇದು ಮಾಡಲಿ. ಯಾಕೆಂದರೆ ಆ ಥರ ಆರ್ಟಿಸ್ಟ್ಗಳಿಗೆ ಮುಗಿದ ತಕ್ಷಣ ದುಡ್ಡು ಹಾಕಿ ನಿಮ್ಗೆ ಒಳ್ಳೇದಾಗಲಿ ಅಂತ ಮಾಡೋದು ಭಾಳ ಕಮ್ಮಿ ಜನ. ನಾಳೆ ಬನ್ನಿ ಮುಂದುವರ ಅಂತ ಚಪ್ಪಲಿ ಎಲ್ಲ ಸೌದೋಗ್ಬಿಟ್ಟವೆ ಸರ್, ಲೆಕ್ಕ ಇಲ್ಲ. ಆದರೆ ಇವತ್ತು ಅಷ್ಟು ಚೆನ್ನಾಗಿ ನಡೆಸ್ಕೊಂಡಿದ್ದಾರೆ, ಅವಾಗ ಮಾಡಿದ್ದಾರೆ. ಅಂಥವ್ರು ಯಾರ್ಯಾರು ಒಳ್ಳೇದಾಗಲಿ ಅಂತ ಎಲ್ಲರಿಗೂ ಕ್ಲಿಯರ್ ಮಾಡಿ, ಟೆಕ್ನಿಷಿಯನ್ಸ್ಗೆ, ಆರ್ಟಿಸ್ಟ್ಸ್ಗೆ ದುಡ್ಡು ಹಾಕಿ ಚೆನ್ನಾಗಿ ನೋಡಿಕೊಂಡು ಒಂದು ಕತೆ ಮಾಡಿ, ಒಳ್ಳೇದು ಕೆಟ್ಟದು ಪಿಕ್ಚರು ಸ್ಕ್ರೀನಲ್ಲಿ ನೋಡಿದ್ಮೇಲೆ ಚರ್ಚೆ ಆದಮೇಲೆ ಹಳೆಯದೋ ಹೊಸದು ಚರ್ಚೆ ಆಗುತ್ತೆ. ಹುಡುಗ ಇನ್ನು 2ನೇದಕ್ಕಾಗಲೇ ಶಿವಕುಮಾರ್ ರೆಡಿಯಾಗಿರ್ತಾನೆ, ಇವರಾಗಲೇ 2ನೇ ಪಿಕ್ಚರ್ ರೆಡಿಯಾಗಿದ್ದಾರೆ. ಆಗಲೇ ಆರಾಧನಾ ಭಟ್ಗೆ ಇನ್ನೊಂದು 2 ಪಿಕ್ಚರ್ 4 ಪಿಕ್ಚರ್ ಇರುತ್ತೆ. ಹೀರೋಗಂತೂ 3 ಪಿಕ್ಚರ್ ಕಂಟಿನ್ಯೂಸ್ ಬಂದೇ ಬರ್ತಾರೆ. ಅವ್ನು ಇದೇ ಥರ ಆರ್ಟಿಸ್ಟ್ ಹೀರೋ ನನಗನ್ಸುತ್ತೆ. ಆ ಕಾಲದಲ್ಲಿ ಅಂಬರೀಷಣ್ಣ ಇದ್ದಂಗೆ ಒಂದು ಮುಗಿತಿದ್ದಂಗೆ ಇನ್ನೊಂದು ಮುಗಿತಿದ್ದಂಗೆ ಇನ್ನೊಂದು ಅಂದರೆ ಪ್ರೊಡ್ಯೂಸರ್ಗೆ ಹಿತ ಆಗಿದೆ, ಇವನು ಪ್ರಾಬ್ಲಮ್ ಇಲ್ಲ, ಹೇಳೋಕ್ಕೆ ಕೆಲಸ ಮಾಡ್ಕೊಂಡು ಹೋಗ್ತಾನೆ ಅಂತಂದ್ರೆ ಖಂಡಿತವಾಗ್ಲೂ ಕರೀತಾರೆ. ನನಗೆಲ್ಲ ನನ್ನ ಜೊತೆಗೆ ಬಂದವರೆಲ್ಲ ಹೇಳ್ತಾರೆ, ನನ್ನ ಫ್ರೆಂಡ್ಸ್ ಕೇಳ್ತಾರೆ, ಅಯ್ಯೋ ಅದು ಇನ್ನೂ ಉಳ್ಕೊಂಡಿದ್ದೀನಿ ನನ್ನ ಮಗನೇ ಪಳೆ ಉಳ್ಕಿ ಅಷ್ಟು ದಿವಸದಿಂದ ಅಂತ ಕೇಳ್ತಾರೆ. ಏನಿಲ್ಲ, ಇವನು ಮುಚ್ಕೊಂಡು ಬಂದು ಮಾಡ್ತಾನೆ, ಏನೋ ತೊಂದರೆ ಕೊಡಲ್ಲಪ್ಪ ಅಂದ್ರೆ ಆರ್ಟಿಸ್ಟ್ನ ಕರೀತಾರೆ ಕೇಳ್ರಿ. ಭಾಳ ಸಿಂಪಲ್ ಲಾಜಿಕ್ ಇದು, ತೊಂದರೆ ಅಲ್ಲ. ಅವಳು ಅಂದರೆ ಶಾರ್ಟಿಗೆ ಬಾಮ ಅಂತ ಕರೆಯೋ ಟೈಮಲ್ಲಿ 150 ಸರಿ ಲಿಫ್ಟಿಗೆ ತಿಕ್ತಾನೆ ಇದ್ರೆ ಯಾವ ದಿನ ಯಾರು ಕರೀತಾರೆ? ಸಿಂಪಲ್ ಲಾಜಿಕ್ ಇದೆ. ಆಮೇಲೆ 6 ರೂಮ್ ಹಾಕೊಡಿ ಅಂತಂದರೆ ಅದಾಗಲ್ಲ, ಇದು 7 ರೂಮ್ ಇಲ್ಲ ಅಲ್ಲ, ಹಿಂಗೆಲ್ಲ ಆಯಾ
ಬಜೆಟ್ಗೆ, ಆಯಾ ಪ್ರೊಡ್ಯೂಸರ್ಗೆ, ಆಯಾ ಊರುಗಳಲ್ಲಿ ಯಾವ್ಯಾವ ಥರ ಹೇಗೆ ಗುರುತಿಸ್ಬೇಕು ಅನ್ನೋ ಕನಿಷ್ಠ ಕಾಮನ್ ಸೆನ್ಸು ನಮಗೂ ಕೂಡ ಅರ್ಥ ಆಗ್ಬಿಟ್ರೆ ಅಂದರೆ ಆರ್ಟಿಸ್ಟ್ಗಳಿಗೆ ಚಿತ್ರರಂಗ ತುಂಬ ಮುಂದೆ ಹೋಗುತ್ತೆ. ಎಲ್ಲ ಕಡೆ ಹೋದ ಕಡೆ ಕ್ಯಾರವನ್ ನಿಲ್ಸೋ ಕಡೆ ಕ್ಯಾರವನ್ ಕೇಳ್ಬೋದಪ್ಪ. ದಟ್ಟ ಕಾಡಿನ ನಡುವೆ ಚಕ್ರಗಳು, ಸೈಕಲ್ ಚಕ್ರ ಹೋಗಲ್ಲ ಅಂದ ಕಡೆ ಕ್ಯಾರವನ್ ಕೊಡಿ ಅಂತ ಎಲ್ರಿಗೂ ಕೊಡ್ತಾರೆ. ಅಲ್ಲೇನೋ ಒಂದು ಟೆಂಟ್ ಹಾಕಿ ಹೊಸ ಥರ ಟೆಂಟ್ಗಳು ಬಂದು ಅಲ್ಲಿ ಟೆಂಟ್ ಮಾಡ್ಕೊಂಡು ಅವ್ರು ಪ್ರೊಡ್ಯೂಸರ್ ಕೂಡ ಅಲ್ಲಿ ಡ್ರೆಸ್ಸಿಂಗ್ ಮಾಡ್ಕೋಬೋದು, ತಾಯಿ ಪ್ಲೀಸ್ ಹೋಗು ಮಾಡ್ಕೊಡು ಅಂತ ಮಾಡ್ಕೋತಾರೆ. ಏನಿಲ್ಲ, ಪ್ರೀತಿ ಅನ್ನೋದು ಕನ್ನಡಿ ಇದ್ದಂಗೆ, ಮಾತುಕತೆ ಅನ್ನೋದು ಕನ್ನಡಿ ಇದ್ದಂಗೆ, ಎರಡೂ ಕಡೆನೂ ಇದ್ದರೆ ತುಂಬ ಚೆನ್ನಾಗಿ ಕೆಲಸ ಆಗುತ್ತೆ. ಅದಕ್ಕೆ ಎಷ್ಟು ನೀಟಾಗಿ ಟಪ್ಪ 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 ಅಂತ ಪಿಕ್ಚರ್ ಮುಗಿಸಿ ಡೇಟ್ ಅನೌನ್ಸ್ ಮಾಡಿ ಡಬ್ಬಿಂಗು ಮುಗಿಸಿ ಪ್ರೆಸ್ ಮೀಟ್ ಮಾಡಿ ಅವ್ರು ಪಿಕ್ಚರ್ ರಿಲೀಸ್ ಮಾಡಿ ಇನ್ನೊಂದು ಪಿಕ್ಚರ್ ಮದರ್ ಅಂತ, ಅದು ಶ್ರುತಿಯ ಒಂದು ಸೀನಿಯರ್ ಆರ್ಟಿಸ್ಟ್ ಹಾಕೊಂಡು ಪಿಕ್ಚರ್ ಮಾಡ್ತಾವ್ರೆ ಸಾಹೇಬರು. ವಿಶೇಷ ಇದು, ಕಮ್ಮಿ ಸಮಯ ಒಂದು ಆಗಲ್ಲ ಅಂತ ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳನ್ನ ಹಾಕೊಂಡು ಪಿಕ್ಚರ್ ಮಾಡ್ತಾರೆ ಅಂತಂದರೆ ಅದು ಗಟ್ಟಿತನ ಇರಬೇಕು. ಆ ಗಟ್ಟಿ ಕಾಲಗಳಾಗಿ ಅವ್ರನ್ನ ಮುಂದೆ ನಿಂತಿದ್ದಾರೆ. ಇಂಡಸ್ಟ್ರಿ ಇಷ್ಟೊಂದು ದುರ್ಬಲವಾಗಿದೆ, ತುಂಬ ದೌರ್ಬಲ್ಯಗಳಿದೆ, ತುಂಬ ತೊಂದರೆಗಳಿದೆ. ಯಾವುದೋ 220 ಪಿಕ್ಚರಲ್ಲಿ ಯಾವುದೋ 2 ಪಿಕ್ಚರು 3 ಪಿಕ್ಚರು ಅಂತಾರಾಷ್ಟ್ರೀಯ, ಅಲ್ಲೆಲ್ಲೋ ಬೇರೆ ಬೇರೆ ರಾಜ್ಯ, ಬೇರೆ ಬೇರೆ ದೇಶ ಅಂತ ಮಾತಾಡ್ತೀವಿ. ಅದು ನಿಜವಾಗ್ಲೂ ಸಂಕಟದಲ್ಲಿದೆ. ಯಾಕೆಂದ್ರೆ ಒಂದು 10% ಒಂದು 20% ಚೆನ್ನಾಗಿ ಓಡಿದ್ರೆ ಮಾತ್ರ ಎಲ್ಲರಿಗೂ ಧೈರ್ಯ. ಒಂದು ಕಾಲದಲ್ಲಿ ಪ್ರೆಸ್ ಮೀಟಲ್ಲಿ ಇಲ್ಲಿ ಬಂದರೆ ಒಬ್ಬಳು ಆ್ಯಂಕರು ಅದು ನಿರೂಪಣೆ ಮಾಡೋಕ್ಕೆ ಅಂತೆಲ್ಲ ಇರಲ್ಲ. ಈಗ ಶುದ್ಧವಾಗಿ ಕನ್ನಡ ಚಂದವಾಗಿ ಮಾತಾಡೋ ಹುಡುಗಿ ಇದ್ದಾಳೆ. ಅವಳು ಆರಾಮಾಗಿ ಕನ್ನಡ ಸ್ಪಷ್ಟವಾಗಿ ಮಾತಾಡ್ತಾರೆ, ಯಾರಿಗೇನು ಅಂತ ಅರ್ಥ ಮಾಡ್ಕೊಂಡಿರ್ತಾರೆ. ತುಂಬ ಚೆನ್ನಾಗಿ. ಆಮೇಲೆ ಪತ್ರಕರ್ತರು ಕೂಡ ಒಂದು ಕಾಲದಲ್ಲಿ ಯಾವಾಗಲೂ ಬರೋದು, ಇನ್ನೇನೋ ಹೋಗೋದು, ಹಿಂಗೇನೋ ಆಗ್ತಿರ್ಲಿಲ್ಲ. ನಮ್ಮನ್ನೆಲ್ಲ ನಾನು ನಿಜವಾಗ್ಲೂ ಹೇಳ್ತೀನಿ, ಮಾಧ್ಯಮಗಳು ತುಂಬ ಪ್ರೀತಿಯಿಂದ, ಯಾಕೆಂದರೆ ಯಾವ ಇನ್ನೇನೂ ಇಲ್ಲ, ನಾವು ಯಾವ ದೊಡ್ಡ ಆ್ಯಕ್ಟರ್ ಮಗನೂ ಅಲ್ಲ, ಅಳಿಯನೂ ಅಲ್ಲ, ಮತ್ತೊಂದು ಅಲ್ಲ, ಏನೂ ಅಲ್ಲ. ನಮ್ಮನ್ನು ಬೆಳೆಸಿದ್ದು ಈ ಪಿಕ್ಚರಲ್ಲಿ ಇವ್ನು ಚೆನ್ನಾಗಿ ಮಾಡಿದ್ದಾನೆ, ಇನ್ನೊಂದು ಪಿಕ್ಚರ್ ಕೊಡ್ಬೋದು ಅನ್ನೋ ಮಾಧ್ಯಮದವರು. ಆ ಪತ್ರಕರ್ತರು ಒಳ್ಳೊಳ್ಳೆ ಫೋಟೋ ತೆಗೆದು ಇವತ್ತು ಯಾವುದೋ ಕನ್ನಡಕ್ಕೆ ಹಾಕೊಂಬಂದ ತಕ್ಷಣ ಒಂದು ನೋಡ ಬಂದೆ, ಒಂದು ಫೋಟೋ ತೆಗ್ದು ನನ್ನೊಂದು 5,000 ಫೋಟೋ ಇರ್ಬೋದು ಅವ್ರ ಹತ್ರ. 5 ಲೆಕ್ಕಕ್ಕೆ ಬರಲ್ಲ ನನಗೆ. ಅದೇನು 5 ನಮಗೇನು ಅದನ್ನು ಎಲ್ಲೂ ಪ್ರಕಟಿಸ್ತಾರೆ ಯಾವ ಪತ್ರಿಕೆ ಅವರು. ನನ್ನ ಹಾಕೊಂಡ್ರೆ ಯಾರು ನೋಡ್ತಾರೆ? ಏನಿಲ್ಲ, ಒಂದು ಸ್ಲೀವ್ಲೆಸ್ ಇಲ್ಲ, ಒಂದು ನುಡಿ ಇಲ್ಲ, ಹಾಕೊಂಡ್ರೆ ಯಾರು ನೋಡ್ತಾರೆ? ಇಲ್ಲ. ಆದರೆ ಇರಲಿ, ಒಬ್ಬ ನಾಳೆ ಶ್ರದ್ಧಾಂಜಲಿಗೆ ಯಾರು ಫೋಟೋ ಬೇಕಾಯ್ತದೆ ಅಂತ ಇರ್ಬೋದು ಮೋಸ್ಟ್ಲಿ. ಸರ್ 370 ಸಿನಿಮಾ ಮಾಡಿದ್ದೀರಾ ನೀವು? ಇಲ್ಲ ಒಂದಂತೂ ಈ ಪಿಕ್ಚರ್ ಮಾಡುವಾಗ ಸಂತೋಷದಿಂದ, ಈ ಪಿಕ್ಚರ್ ಮಾಡುವಾಗ ಸಂತೋಷದಿಂದ ಮಾಡಿದ್ದೀನಿ ಸರ್. ಮುಖ್ಯವಾದ ಸಂತೋಷ ಏನು ಅಂದರೆ ಮೈಸೂರಿನಲ್ಲಾಯಿತು. ಅಲ್ಲೇ ಎಲ್ಲಿಕೆರೆಯಲ್ಲಿ ಇವ್ರ ಪಕ್ಕದಲ್ಲಿ, ಅವ್ರ ಊರಿನಲ್ಲಿ ಅಲ್ಲೇ ಮನೆ ಪಕ್ಕನೇ ಆಗ್ತಾ ಇತ್ತು. ಮೈಸೂರಲ್ಲಿ ಶೂಟಿಂಗ್ ಆಗೋದಕ್ಕೆ ಒಂದು 20,000 ಕಮ್ಮಿ ತೆಗೆದ್ವಿ ನಾವು ಯಾವಾಗಲೂ ಲೆಕ್ಕದ ಪ್ರಕಾರ. ಯಾಕೆ ಅಂದರೆ ಮೈಸೂರು ಅಲ್ಲಿ ಮುಗಿದ ತಕ್ಷಣ ಸಂಜೆ ನಟನಾಗಿ ಹೋಗ್ಬೋದು, ಪಾಠ ಮಾಡ್ಬೋದು, ಹುಡುಗರ ಜೊತೆ ಇರ್ಬೋದು, ಆಮೇಲೆ ಹೆಂಡತಿ ಕೈನ ಊಟ ಮಾಡ್ಬೋದು ಅಂತ. ಇಲ್ಲೆಲ್ಲ ಹೋಟ್ಲಲ್ಲಿ ಬಿದ್ಕೊಂಡು ಯಾವಾಗಲೂ ಬೆಂಗಳೂರು ಒದ್ದಾಡೋಕ್ಕಿಂತ ಮೈಸೂರು ಶೂಟಿಂಗ್. ಆಮೇಲೆ ಮೈಸೂರಿಗೆ ಬಂದಾಗ ಎಲ್ಲರೂ ಅಲ್ಲೆಲ್ಲ ನೋಡೋಕ್ಕೆಲ್ಲ ಬರ್ತಾರೆ, ಖುಷಿಯಾಗುತ್ತೆ. ಮೈಸೂರು ಶೂಟಿಂಗ್ ಅಂದ ತಕ್ಷಣ ಎಲ್ಲರೂ ಸಂತೋಷ ಪಡ್ತಾರೆ. ಆ ಕಾರಣಕ್ಕೆ ಕನ್ನಡದ ದೊಡ್ಡ ದೊಡ್ಡ ಹೀರೋಗಳು ಕೂಡ ಮೈಸೂರಿಂದ ಯಾಕೆ ಸಂತೋಷ ಪಡ್ತಾ ಇದ್ರು ಅಂದರೆ ಬರೀ ಹವೇ ಕಾರಣಕ್ಕಾಗಲ್ಲ. ಈಗ ಒಂಚೂರು ಟ್ರಾಫಿಕ್ ಆಗಿದೆ, ಪಲ್ಯೂಟ್ ಆಗಿದೆ, ಎಲ್ಲ ಥರನೇ ಆಗ್ತಾ ಇದೆ. ಆದರೆ ಇರೋದ್ರಲ್ಲಿ ಒಂಚೂರು ನಿರಾಳವಾಗಿ ರಸ್ತೆಯಲ್ಲಿ ಓಡಾಡಬಹುದಾದಂಥ ಜಾಗ. ಬೆಳಗ್ಗೆ 7 ಗಂಟೆಗೆ ಅಂದರೆ 7 ಗಂಟೆಗೆ ಮೈಸೂರಿನ ಶೂಟಿಂಗ್ ಮನಸ್ಸು ಮಾಡೋದು ಶುರು ಮಾಡ್ಬೋದು. ಇಲ್ಲ ಆಗಲ್ಲ ಪಾಪ. 7 ಗಂಟೆಗೆ ಏನ್ಕೊಂಡ್ರೆ 11 ಗಂಟೆ ಆಗಿಬಿಡುತ್ತೆ. ಯಾಕೆಂದರೆ ಎಲ್ಲರೂ ಎಲ್ಲ ಬಂದು ಸೇರೋ ಹೊತ್ತಿಗೆ 108 ತಾಪತ್ರೆಗಳು, ಸಂಕಟಗಳು ಎಲ್ಲ ಇಟ್ಕೊಂಡು. ಹೀಗಾಗಿ ಮೈಸೂರಿನಲ್ಲಿ ಶೂಟಿಂಗ್ ಮಾಡಿದ್ದಕ್ಕೆ ಸ್ಪೆಷಲ್ ಥ್ಯಾಂಕ್ಸ್ ಸರ್. ಮೈಸೂರಿನಲ್ಲಿ ನಾನು ಏನು ಎಷ್ಟೋ ಜನ ಮೈಸೂರಲ್ಲಿ ರೂಮ್ ಹಾಕೊಡ್ಲಾ ಸರ್ ಅಂತ ಬಂದು ಕೇಳ್ತಾರೆ ನಾನು ಈಗಲೂ. ಅಂಥದ್ರಲ್ಲಿ ಮೈಸೂರಿನಲ್ಲಿ ಇದೀನಿ ನನಗೆ ಗುರುತಿಸ್ಬಿಟ್ಟಲ್ಲ ಒಂದು ಅವಕಾಶ ಕೊಡೋದಕ್ಕೆ ಸ್ಪೆಷಲ್ ಥ್ಯಾಂಕ್ಸ್. ದುಡ್ಡು ಕೊಡಿ. ಒಂದು ಟೈಟಲ್ ಲಾಂಚ್ ಮಾಡೋ ಹೊತ್ತಿಗೆ ಬೆಳಗ್ಗೆ ಮುಹೂರ್ತ ಕೂಡ ಮಾಡಿದ್ದೀರಿ. ಎಷ್ಟು ಹೆಮ್ಮೆ, ಎಷ್ಟು ಖುಷಿ ಇದೆ ಸರ್, ದಯಮಾಡಿ ಮೊದಲಿಗೆ ರಮೇಶ್ ಸರ್ ಹೇಳಿದ್ರು ಒಂದು ನೆಗೆಟಿವ್ ಮಾತಾಡಬೇಡಿ ಅಂತ ಸರ್ ಕೇಳಿದ್ರು. ಅವರ ಹಿಂದೆ ಒಂದು ಕೆಲವು ನೋವುಗಳಿರುತ್ತೆ, ಅಷ್ಟು 350 ಸಿನಿಮಾಗಳಲ್ಲಿ ಅದನ್ನು ಪ್ರತಿಬಿಂಬವಾಗಿ ತೋರಿಸಿದ್ರು. ಬಟ್ ನಾನೇನಕ್ಕೆ ಹೇಳಕ್ಕೆ ಇಷ್ಟಪಡ್ತೀನಿ ಅಂತ ಅಂದರೆ, ಇಲ್ಲಿ ನಡೆದಿರ್ತಕ್ಕಂಥವ್ರು ಎಲ್ಲರೂ ಕೂಡ ನನ್ನ ಕುಟುಂಬ ಇದ್ದಂಗೆ ಅಂತ ಅನ್ಕೋತೀನಿ. ಇಲ್ಲಿ ನಮ್ಮ ಮಾಧ್ಯಮದವರು ಮತ್ತು ನನ್ನ ಚಿತ್ರತಂಡದ ಹಿರಿಯ ಕಲಾವಿದರು, ಕಿರಿಯ ಕಲಾವಿದರು, ಇಲ್ಲಿ ನಡೆದಿರ್ತಕ್ಕಂಥ ನಮ್ಮ ಟೆಕ್ನಿಷಿಯನ್ ಟೀಮು ಎಲ್ಲ ಏನಿದೆ, ನಾವೆಲ್ಲ ಒಂದು ಕುಟುಂಬದಂಗೆ ನಾವು ಕೆಲಸ ಮಾಡಿದ್ದೀವಿ. ನಾವು ಶೂಟಿಂಗ್ ಸೆಟ್ಟಲ್ಲಿ ಕೆಲಸ ಮಾಡಬೇಕಾದ್ರೆ ಅವರು ಇವರು ಅಂತ ನಾವೇನು ಅಂದ್ಕೊಂಡು ಕೆಲಸ ಮಾಡಿಲ್ಲ. ನಾವೆಲ್ಲ ಒಟ್ಟಿಗೆ ಕೂತ್ಕೊಂಡು ಹೀಗೆ ಮಾಡಿದ್ರೆ ಹೇಗೆ, ಅದಾಗಿ ಮಾಡಿದ್ರೆ ಹೇಗೆ ಅಂತ ಚರ್ಚೆ ಮಾಡಿ ನಾನೊಬ್ಬ ಹೊಸಬ ಈ ಸಿನಿಮಾ ಇಂಡಸ್ಟ್ರಿಗೆ. ಆದರೂ ಕೂಡ ನಾವು ಕೆಲಸನ ಮಾಡ್ತಾ ಹೋಗ್ಬೇಕಾದ್ರೆ ನಾವೊಂದು ಕುಟುಂಬದ ಥರ ನಾವು ಕೆಲಸ ಮಾಡಿದ್ದೀವಿ. ಆ ರೀತಿ ಇದ್ದಾಗ ಈ ಸಿನಿಮಾ ಗೆಲ್ಲೋದು ಡೌಟ್ ಅಂತ ನಾವು ಅನ್ನೋದೇ ಇಲ್ಲ. ನಾವು ಸಿನಿಮಾನ ಗೆಲ್ತೀವಿ ಅಂತೇಳಿ ಬಂದಿದ್ದೀವಿ. ನಾವು ಈ ಸಿನಿಮಾ ಗೆಲ್ತೀವಿ ಅಂತೇಳಿ ನಾವು ಅಂದ್ಕೊಂಡಿದ್ದೀವಿ. ಅದಕ್ಕೆ ನಿಮ್ಮ ಎಲ್ಲ ಮಾಧ್ಯಮದವರು ಮಿತ್ರದವ್ರಿಗೆ ನಾನು ಕೇಳ್ಕೊಳ್ಳೋದು ಇಷ್ಟೇ, ಅದನ್ನು ಜನಗಳಿಗೆ ತಿಳಿಪಡಿಸ್ಬೇಕು ಅಂತೇಳಿ ಕೇಳ್ಕೊತೀನಿ ಅಷ್ಟೇ. ನಂದು ಆ್ಯಕ್ಚುಲಿ ಸುಮಾರು 26-25 ವರ್ಷದಿಂದ ನಾವು ವೆಂಡರ್, ಲೇಬರ್ ಕಾಂಟ್ರಾಕ್ಟರ್. ಅಂದರೆ
ಇಂಡಸ್ಟ್ರಿಗಳಿಗೆ ಲೇಬರ್ ಸಪ್ಲೈ ಮಾಡೋದು. ಅದು ನಮ್ಮ ಮದರ್ ಬಿಸ್ನೆಸ್ ಆ್ಯಕ್ಚುಲಿ. ನನ್ನ 25ನೇ ವರ್ಷದಲ್ಲಿ ನಾನು ಆ್ಯಕ್ಚುಲಿ ಎಂಪ್ಲಾಯ್ ಒಂದು ಟೈಮಲ್ಲಿ. ಸೊ ರಿಸೈನ್ ಮಾಡಿ ನಾನು ಆ ಫೀಲ್ಡಿಗೆ ಬಂದೆ. ಅದೊಂದು KV ಎಜುಕೇಷನ್ ಟ್ರಸ್ಟ್ ಅಂತೇಳಿ ಚಿಕ್ಕಬಳ್ಳಾಪುರದಲ್ಲಿ ನಾನು ಎಂಪ್ಲಾಯ್ ಕೆಲಸ ಮಾಡ್ತಾಯಿದ್ದೆ. ನಾನು ಸಿನಿಮಾ ಇಂಡಸ್ಟ್ರಿಗೆ ಬರಬೇಕು ಅಂತ ಬರಲಿಲ್ಲ. ಅವಾಗ ನಿರುದ್ಯೋಗ ಸಮಸ್ಯೆ ಇದ್ದು ನನ್ನ ಕಣ್ಣಲ್ಲಿ ನೋಡ್ತಾ ಇದ್ದೆ. ಇದನ್ನು ನನ್ನ ಕೈಲಿ ಆದಷ್ಟು ನಾವು ಅದನ್ನು ನಿವಾರಣೆ ಮಾಡಬೇಕು ಅಂತೇಳಿ ನನ್ನ ಹತ್ರ ಈಗ ಒಂದು ಸುಮಾರು 1,500-2,000 ಜನ ಕೆಲಸ ಮಾಡ್ತಾರೆ. 25 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀವಿ. ನನಗೆ ನಾವು ಬಿಫೋರ್ ಒಂದು 2-3 ಇಯರ್ಸ್ ಬ್ಯಾಕಲ್ಲಿ ಒಂದು ಬ್ಯಾನರ್ ಮಾಡಲೇಬೇಕು. ಆಂಡಲ್ ಕೂಡ ನಮಗೆ ಮೈಸೂರಿನಲ್ಲಿ ಇರ್ತಕ್ಕಂಥ ಕಲಾವಿದರನ್ನ ಆಯ್ಕೆ ಮಾಡಿ ಅವ್ರಿಗೆಲ್ಲ ಏನೋ ಒಂದು ಲೈಫ್ ಲೀಡ್ ಮಾಡೋ ಥರ ಪ್ಲ್ಯಾನ್ ಮಾಡಬೇಕು ಅಂತೇಳಿ ಡಿಸೈಡ್ ಮಾಡಿದ್ವಿ. ಆ ನಿಟ್ಟಲ್ಲಿ ನನಗೆ ಶಿವ ಅವರು ಒಂದು 7-8 ವರ್ಷಗಳ ಹಿಂದೆ ಸ್ನೇಹಿತರಾದರು ಒಂದು ಕಡೆ. ಆಗ ಅವ್ರ ಹತ್ರ ಒಂದು ಕತೆ ಇದೆ ಸರ್, ಕತೆ ಇದೆ ಅಂತ ಕೇಳ್ತಾ ಬಂದರು. ನೋಡಿ ನಾನು ಸಿನಿಮಾ ಮಾಡ್ತೀನಿ, ನನಗೆ ಸಮಯ ಬೇಕಾಗುತ್ತೆ, ಸಮಯ ಕೊಡಿ ನೀವು ಅಂತ ಕೇಳಿದೆ. ಅವ್ರು ಕೊಟ್ಟರು ಸಮಯನ. ಕೊನೆಗೆ ನಾವು ಶಿವವ್ರನ್ನ ಬನ್ನಿ ಸಿನಿಮಾ ಮಾಡೋಣ ಈಗ ಅಂತ ಹೇಳ್ತಾರದು. ಕೇಳಿದಾಗ ಈ ಥರ ಸಿನಿಮಾ ಇದೆ ಅಂತ ಹೇಳಿದಾಗ ಆಯಿತು ಸ್ಟಾರ್ಟ್ ನಾಳೆನೇ ಮಾಡಿಬಿಡಿ ನೀವು ಅಂತ ಹೇಳಿದೆ. ಅದು ನಮ್ಮಲ್ಲಿ ಪ್ಲ್ಯಾನ್ ಇತ್ತು ಅಂತ ಅಂದರೆ ಒಂದು ಸಿನಿಮಾ ಅಂತ ಮಾಡಬೇಕಾದ್ರೆ ನಮಗೇನು ಯಾರು ಹೇಳ್ಕೊಟ್ಟಿಲ್ಲ, ನಾವು ಯಾರ ಹತ್ರನೂ ಕೇಳಲಿಲ್ಲ. ಒಂದು ಸಿನಿಮಾ ಅಂತ ಮಾಡಬೇಕಾದ್ರೆ ಡೈರೆಕ್ಷನ್ ಟೀಮಲ್ಲಿ ಯಾರು ಇರ್ತಾರೆ, ಟೆಕ್ನಿಷಿಯನಲ್ಲಿ ಯಾರು ಇರ್ತಾರೆ, ಅವರೆಲ್ಲರೂ ಯಾರು ಯಾವ್ಯಾವ ಕೆಲಸ ಮಾಡ್ತಾರೆ, ಅವ್ರು ಯಾವಾಗ ಬರ್ತಾರೆ, ಆರ್ಟಿಸ್ಟ್ಗಳು ಯಾರು ಇರ್ತಾರೆ, ಶೆಡ್ಯೂಲ್ನ ಯಾವ ಥರ ಪ್ಲ್ಯಾನ್ ಮಾಡಬೇಕು, ಇದೆಲ್ಲ ನಾವು ನೀಟಾಗಿ ಬೋರ್ಡ್ ಮೇಲೆ ಬರೆದು ಅದ್ರ ಪ್ರಕಾರನೇ ಕೆಲಸ ಮಾಡ್ತಾ ಬಂದ್ವಿ. ಅದು ನಮಗೆ ತುಂಬ ಈಸಿ ಕಾಣಿಸ್ತಾ ಇತ್ತು. ಹಾಗೆ ಮಾಡೋಣ ಅಂತ ಮಾಡಿದ್ವಿ. ಒಂದು ಮೊದಲನೇ ಸಿನಿಮಾ ನಮ್ಮದು ಗೋಲ್ಮಾಲ್ ಗ್ಯಾಂಗ್ ಅಂತೇಳಿ ಕಂಪ್ಲೀಟ್ ಮಾಡಿ ಇವತ್ತು ನಾವು ನೆಕ್ಸ್ಟ್ ಮಂತ್ ರಿಲೀಸ್ಗೆ ಹೋಗ್ತಾ ಇದ್ದೀವಿ ಅದಕ್ಕೆ. ಸೊ ಇನ್ನೊಂದು 2ನೇ ಸಿನಿಮಾ ನಾವು ಮದರ್ ಅಂತೇಳಿ ಮಾರ್ನಿಂಗ್ ಬೆಳಿಗ್ಗೆ ನಾವು ದೇವಸ್ಥಾನದ ಹತ್ರ ಲಾಂಚ್ ಮಾಡಿದ್ವಿ. ಶ್ರುತಿ ಮೇಡಮ್ ಅವ್ರನ್ನ ಹಾಕೊಂಡು ಕೆಲಸ ಮಾಡ್ತಾ ಇದ್ದೀವಿ. ಅದು ಕೂಡ ಟೆಕ್ನಿಷಿಯನ್ ಟೀಮಲ್ಲಿ ಅರ್ಧ ಜನ ನಮ್ಮ ಶಿವ ಟೀಮಲ್ಲೇ ಇದ್ದಾರೆ, ಇನ್ನು ಅರ್ಧ ಜನ ಹೊಸಬರು ಬಂದಿದ್ದಾರೆ. ಇಬ್ಬರು ಸೇರಿ ಒಟ್ಟಿಗೆ ಕೆಲಸ ಮಾಡ್ತಾ ಇದ್ದೀವಿ. ಯಾವುದು ಗೋಲ್ಮಾಲ್ಗೆ ಹೆಂಗು ಬಜೆಟ್ ಏನೋ ಒಂದು ಪ್ಲ್ಯಾನ್ ಮಾಡಿದ್ವಿ. ಅದು ಕೊನೆಗೆ ಎಲ್ಲ ಹೋಗಿ ನಿಂತ್ಕೋತು. ಅದಕ್ಕೆ ಹೇಳಕ್ ಬರಲ್ಲ ನಾವು ನಿಮಗೆ. ಯಾಕಂದರೆ ನಾವೊಂದು ಸಣ್ಣ ಬಜೆಟಲ್ಲಿ ಮಾಡ್ಬೇಕಂತ ಪ್ಲ್ಯಾನ್ ಮಾಡಿದ್ವಿ. ಅದು ಹೈ ಬಜೆಟಲ್ಲಿ ಸಿನಿಮಾ ಆಗೋಯ್ತು. ಅದು ಯಾವುದೇ ಪ್ರೊಡ್ಯೂಸರ್ ಬಂದ್ರು ನಿಂತ್ಕೋಬೇಕು. 1-2 ಸಿನಿಮಾ ಜೋರಾಗಿ ಮಾಡಿ ಆಮೇಲೆ ವೀಕ್ ಆಗಬಾರ್ದು. ಅದಕ್ಕೆ ನಿಮ್ಮ ಪ್ಲ್ಯಾನ್ ಇಲ್ಲ. ನಮ್ಮ ಪ್ಲ್ಯಾನ್ ಪ್ರಕಾರ ನಾವು ಬಜೆಟ್ ಚಿಂತೆ ಮಾಡ್ತಾ ಇಲ್ಲ. ನಾನು ವರ್ಷಕ್ಕೆ 2 ಸಿನಿಮಾ ಕೊಡಬೇಕು ನಮ್ಮ ಇಂಡಸ್ಟ್ರಿಗೆ ಅಂತೇಳಿ ನನ್ನ ಒಂದು ಆಸೆ ಇದೆ. ಅದ್ರ ಪ್ರಕಾರ ಈ ವರ್ಷ 2 ಸಿನಿಮಾ ಕೊಡ್ತಾ ಇದ್ದೀನಿ. ಈ ವರ್ಷ 2 ಸಿನಿಮಾ ಕೊಡ್ತಾ ಇದ್ದೀನಿ. ನೆಕ್ಸ್ಟ್ ಇಯರ್ ಕೂಡ 2 ಸಿನಿಮಾ ಪ್ರಿಪ್ರೇಷನ್ ಮಾಡಿ ಅಂತ ಕೆಲವ್ರಿಗೆ ಹೇಳಿದ್ದೀನಿ, ಮಾಡ್ತಾ ಇದ್ದಾರೆ ಸರ್. ಸಿನಿಮಾ ಪ್ರೊಡ್ಯೂಸ್ ಮಾಡೋದು ನಿಮಗೆ ಆ್ಯಕ್ಟ್ ಮಾಡೋ ಉದ್ದೇಶ ಇದೆಯಾ? ನನಗೆ ಆ್ಯಕ್ಟಿಂಗ್ ಮಾಡುವಂಥ ಉದ್ದೇಶ ಏನಿಲ್ಲ. ನಾನು ಕಲಾವಿದ್ರ ಜೊತೆ ಸೇರಿಕೊಂಡು ಕೆಲಸ ಮಾಡಬೇಕು ಅಂತ ಅಷ್ಟೇ. ಅದು ಇದ್ರೆ ಅಷ್ಟೇ ಇದೆಲ್ಲ ಸಾಧ್ಯ. ನಿಮ್ಗೆ ಇದ್ದಿದ್ಯಾ ಅಂತ ಅಲ್ಲ, ಯಾಕೆ ಅದನ್ನು ಅವ್ರು ಹೇಳ್ಬಿಡ್ತೀನಿ. ನಾವು ಹಿಂದೆ ಬಿಫೋರ್ ಒಂದು 35 ಇಯರ್ಸ್ ಬ್ಯಾಕಲ್ಲಿ ಗ್ರಾಮೀಣ ಪ್ರದೇಶಗಳಲ್ಲಿ ನಾಟಕ ಅಂತ ಆಡ್ತಿದ್ವಿ. ಅದ್ರ ಎಫೆಕ್ಟ್ ಇದೆ. ಅದು ನಮ್ಮ ತಂದೆ ಅವರು ಕೆಲವು ಪಾತ್ರಗಳನ್ನು ಮಾಡ್ತಿದ್ರು. ಊರಲ್ಲಿ ಒಂದು ನಾಟಕ ಆಡಿದ್ರೆ ನಾರದನ ಪಾತ್ರ, ಈಶ್ವರನ ಪಾತ್ರ, ಈ ಥರದ ಕೆಲವು ಪಾತ್ರಗಳಿಗೆ ನಮ್ಮ ತಂದೆ ಬಿಟ್ಟರೆ ಬೇರೆ ಕೊಡ್ತಿರಲಿಲ್ಲ. ಅವರು ಅದನ್ನು ಕೃಷ್ಣೇಗೌಡರು ಅಂತ ನಮ್ಮ ತಂದೆ ಹೆಸರು. ಅವರೇ ಬೇಕು ಈ ಪಾತ್ರಕ್ಕೆ ಅಂತ ಬಂದು ಮನೆ ಹತ್ರ ಬಂದು ಹೇಳ್ಕೊಂಡು ಹೋಗ್ಬಿಡ್ತಿದ್ರು. ನಮ್ಮ ತಂದೆ ನನ್ನ ಜೊತೆ ಅವ್ರ ಮೇಲೆ ಕರ್ಕೊಂಡು ಹೋಗ್ಬಿಡ್ತಿದ್ರು. ನಮ್ಮ ಸರ್ ಎಲ್ಲ ಸರಿ ಬೆಳಗ್ಗೆ ಲಾಂಚ್ ಆಗಿ ಟೈಟ್ಲ್ 2 ಇಂಗ್ಲೀಷಲ್ಲೇ ಇದೆಯಲ್ಲ. ನಮ್ಮ ಮಂಡ್ಯ ರಮೇಶ್ವರ್ ಅಂತ ಒಳ್ಳೆ ಟೈಟ್ಲ್. ಅದೇನು ಇಂಗ್ಲೀಷಲ್ಲಿ ಏನಿಲ್ಲ ಸರ್, ಕನ್ನಡದಲ್ಲಿ ಇದೆ. ಕನ್ನಡದಲ್ಲಿ ಇದೆ. ನಾವು ಮದರ್ ಅನ್ನೋದು ಇಂಗ್ಲೀಷನ್ನೇ, ಅದನ್ನ ನಾವು ಕನ್ನಡಕ್ಕೆ ಟ್ರಾನ್ಸ್ಫರ್ ಮಾಡ್ಕೊಬಿಟ್ಟು ಮದರ್ ಅಂತ ಹಾಕ್ಬಿಟ್ಟಿದ್ದೀವಿ ಅಷ್ಟೇ. ನೆಕ್ಸ್ಟ್ ಮಾಡೋ ಸಿನಿಮಾಗೆ ಇಷ್ಟು ಒಂದು ಪೌರಾಣಿಕ ಸಿನಿಮಾನೇ ಮಾಡಿ. ಯಾಕಂದ್ರೆ ಸದ್ಯವರು ಅದೇ ಪಾತ್ರ ಮಾಡ್ತಿದ್ರಿಂದ ಯಾವ್ದೊಂದು ಒಳ್ಳೆ ಪೌರಾಣಿಕ ಸಿನಿಮಾ ಮಾಡೋದಕ್ಕೆ ನಮಗೆ ಇದೇ ಕಲಾವಿದರಿಗೆ ಬೇಕಲ್ಲ ಸರ್. ಅಯ್ಯೋ ಸರ್ ಇದಾರಲ್ಲ ಮಂಡ್ಯ ರಮೇಶ್ವರ್ ಕೇಳಿ ಎಲ್ಲ ಮಾಡೋಣ ಸರ್. ದಯಮಾಡಿ ಕಲಾವಿದರುಗಳು ನಮ್ಗೆ ಅವಕಾಶ ಮಾಡಿಕೊಟ್ಟು ನಾವು ಬರ್ತೀವಿ ಸರ್. ನಾವು ಇದ್ದೀವಿ ಅಂತಂದರೆ ನೀವು ಹೇಳ್ದಂಗೆ ನಾವು ಅದನ್ನು ಮಾಡೋಣ ಸರ್. ಅವಕಾಶಗಳೇ ಮುಖ್ಯ. ಕಲಾವಿದರಿಗೆ ನಾವು ಒಂದು ಅವಕಾಶ ಕೊಟ್ಟಂಗೆ ಆಗುತ್ತೆ. ನಮ್ಮ ಬ್ಯಾನರ್ಲು ಕೂಡ ಆ ಥರ ಸಿನಿಮಾ ಆಗೋಕ್ಕೆ ಪ್ರಯತ್ನ ಮಾಡ್ತೀನಿ ಸರ್, ಖಂಡಿತವಾಗಿ. ಖಂಡಿತ ಸರ್. ಅದಕ್ಕೆ ನಾವು ಬಿಫೋರ್ 100 ಡೇಸ್ ಬ್ಯಾಕ್ ಹೋದಾಗ ಸಿನಿಮಾ ಮಾಡೋಕ್ಕೆ ನಾವು ಅದಕ್ಕೆ ಇಂಗ್ಲೀಷ್ ಇಡೋಕ್ಕೆ ಆಗಲ್ಲ ಬಿಡಿ ಸರ್, ಕನ್ನಡದಲ್ಲೇ ಮಾಡೋಣ. ಥ್ಯಾಂಕ್ ಯು ಸರ್. ಸರ್ 1 ನಿಮಿಷ. ಸತೀಶ್ ಚಂದ್ರ ಸರ್, ಶ್ರೀಮತಿ ಅವರು ಒಂದು ಫೋಟೋಗೆ ಬನ್ನಿ ಮೇಡಮ್. ಫೋಟೋಗೆ ಹೇಳ್ಬೇಕು ಅಂತಂದ್ರೆ ನಿರ್ಮಾಪಕರಿಲ್ಲ ಅಂತಂದ್ರೆ ಇಲ್ಲಿ ಬರ್ತಾನೆ ಇರ್ತಾರೆ, ಮೇಲೆ ನಿಲ್ಲಕ್ಕೆ ಆಗ್ತಾ ಇರಲಿಲ್ಲ. ಅಷ್ಟು ಸಪೋರ್ಟ್ ಮಾಡಿದ್ದಾರೆ. ಅವ್ರು ಇಲ್ಲ ಅಂದಿದ್ರೆ ಖಂಡಿತ ಆಗ್ತಾ ಇರಲಿಲ್ಲ.
ನಾನು ಏನೇ ಕೇಳ್ದ ಅಂದ್ರು, ಯಾವುದೇ ಆರ್ಟಿಸ್ಟ್ ಕೇಳ್ದ ಅಂತಂದ್ರು ಇಲ್ಲ ಅಂದೆ ಕೊಟ್ಟಂಥವ್ರು ಪ್ರೊಡ್ಯೂಸರು. ಪ್ರತಿಯೊಂದಕ್ಕೂ ಬೆನ್ನೆಲುಬಾಗಿ ನಿಂತವರು. ನಾನು ಫಸ್ಟು ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು, ಅದಕ್ಕೆ ಅವ್ರಿಗೆ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಸರ್, ನನಗೆ ಪ್ರತಿಯೊಂದರೂ ಸಪೋರ್ಟಾಗಿ ನಿಂತ್ರಿ, ಬೆನ್ನೆಲುಬಾಗಿ ನಿಂತ್ರಿ, ತಪ್ಪು ಮಾಡಿದಾಗ ತಿದ್ರಿ. ಥ್ಯಾಂಕ್ ಯು ಸೋ ಮಚ್ ಸರ್. ಹಾಗೆ ಇನ್ನು ನಮ್ಮ ಕಲಾವಿದರು, ಈ ಸಿನಿಮಾದಲ್ಲಿ ಒಂದು 15ರಿಂದ 16 ಜನ ಕಲಾವಿದರಿದ್ದಾರೆ. 16 ಜನ ಕಲಾವಿದರು ಹೇಗೆ ಅಂತ ಅಂದರೆ ಬಂದ ಪುಟ ಹೋದ ಪುಟ ಅನ್ನೋ ಕ್ಯಾರೆಕ್ಟರ್ಗಳಿಲ್ಲ. ಪ್ರತಿಯೊಂದಕ್ಕೂ ಜೀವ ಇದೆ. ಪ್ರತಿಯೊಂದಕ್ಕೂ ಜೀವ ಇದೆ ಅಂತಂದ್ರೆ ತುಂಬ ಕ್ಯಾರೆಕ್ಟರ್ ಇಂಪಾರ್ಟೆಂಟ್ ಆಗಿದೆ. ಯಾವ ಕ್ಯಾರೆಕ್ಟರ್ಗಳು ಹಿಂಗೆ ಬಂದು ಹೀಗೆ ಹೋಗೋದಿಲ್ಲ. ಪ್ರತಿಯೊಂದು ಕ್ಯಾರೆಕ್ಟರ್ಗಳು ತುಂಬ ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ. ಎಲ್ಲೂ ಸಹ ನನಗೆ ನೋವಾಗ್ದಿರೋ ಥರ ನಡ್ಕೊಂಡೇ ಇಲ್ಲ ಕಲಾವಿದರು. ತುಂಬ ಥ್ಯಾಂಕ್ಸ್. ನಾ ಇಲ್ಲಿಂದನೇ ನಿಮಗೆ ಸಾಷ್ಟಾಂಗ ನಮಸ್ಕಾರ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಕಲಾವಿದರಿಗೆ. ಕಲಾವಿದರಿಲ್ಲ ಅಂತಂದ್ರೆ ಇಲ್ಲಿ ಏನು ಮಾಡೋಕ್ಕಾಗಲ್ಲ ಸ್ಕ್ರೀನ್ ಮೇಲೆ. ನಾನು ಎಷ್ಟೇ ಬರ್ಕೊಂಡ ಅಂದ್ರು ಯಾವುದೇ ರೀತಿ. ಮತ್ತೆ ಕಾಮಿಡಿ ಸಬ್ಜೆಕ್ಟ್ ಅಂತಂದ್ರೆ ಡ್ರಾಮಾ ಆಕ್ಷನ್ ಬೇರೆ ತರ ಇರುತ್ತೆ. ಬಟ್ ಕಾಮಿಡಿ ಅನ್ನೋದು ಸುಮ್ಮನೆ ಅದು ಎಲ್ಲರೂ ಮಾಡೋದಕ್ಕಾಗೋದಿಲ್ಲ. ಕೆಲವರು ಮಾತ್ರ ಅದು ಪಂಚ್ ಲೈನ್ಗಳಾಗ್ಲಿ ಇದಾಗ್ಲಿ ಮಾಡೋದಕ್ಕೆ ಸಾಧ್ಯ. ಹಾಗೆ ನನ್ನ ಹೀರೋ ಕಾರ್ತಿಕ್ ರುವಾರಿ ಅವ್ರು ನನ್ನ ತುಂಬಾ ಸಪೋರ್ಟ್ ಮಾಡಿದ್ರು ಅನ್ನೋದಕ್ಕಿಂತ ನನ್ನ ಜೊತೆನೇ ಇದ್ರು. ನನಗೆ ಬ್ರದರ್ ಆಗಿ ಟ್ರೀಟ್ ಮಾಡಿದ್ರು. ತುಂಬ ಚೆನ್ನಾಗಿ ಮಾಡಿಕೊಟ್ರು. ಸಿನಿಮಾದಲ್ಲಿ ನೋಡೋದ ಅಂತಂದ್ರೆ 100% ಈ ಸಿನಿಮಾದಿಂದ ಇನ್ನೊಂದು 4 ಸಿನಿಮಾ ಸಿಗುತ್ತೆ ಅಂತ ನಾನು ಈ ಸ್ಟೇಜ್ ಮೇಲೆ ಹೇಳ್ತೀನಿ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹೀರೋಯಿನ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಪ್ರತಿಯೊಂದು ಕ್ಯಾರೆಕ್ಟರ್ ಸಹ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇಷ್ಟೇ. ಗೋಲ್ಮಾಲ್ ಗ್ಯಾಂಗ್ ಅಂತ ಹಾಕಿದ್ವಿ. ಯಾಕಂದ್ರೆ ಗೋಲ್ಮಾಲ್ ರಾಧಾಕೃಷ್ಣ ಅದೇ ಇಂಪ್ಯಾಕ್ಟ್ ಆಗ್ತದೆ. ಸೊ ಈ ಗೋಲ್ಮಾಲ್ ಗ್ಯಾಂಗ್ ಏನ್ ಮಾಡುತ್ತೆ ಸರ್? ಇಲ್ಲಿ ಕ್ಯಾರೆಕ್ಟರ್ ಒಂದು 15 ಜನ ಕ್ಯಾರೆಕ್ಟರ್ ಬರುತ್ತೆ ಅಂದಲ್ಲ ಸರ್. ಈ 15 ಜನ ಕ್ಯಾರೆಕ್ಟರ್ ಅಲ್ಲಿ ಒಂದು 2-3 ಜನ ಮಾತ್ರ ಕರೆಕ್ಟ್ ಆಗಿರ್ತಾರೆ. ಇನ್ನೆಲ್ಲರೂ ಕಳ್ರೆ ಸರ್. ಕಳ್ರು ಅಂತಂದ್ರೆ ಕನ್ನಿಂಗ್ ಇರೋವಂಥದ್ದು, ಎಲ್ಲ ಅವ್ರವ್ರ ಸ್ವಾರ್ಥದಿಂದನೇ ಹೊಡೋವಂಥವ್ರು, ಎಲ್ಲ ಗೋಲ್ಮಾಲ್ ಮಾಡುವಂಥ ಕ್ಯಾರೆಕ್ಟರ್ಗಳೇ. ಅದಕ್ಕೆ ಇದು ಗೋಲ್ಮಾಲ್ ಗ್ಯಾಂಗ್ ಅಂತ ಹೇಳ್ಬಿಟ್ಟೆ. ಒಂದು 3-4 ಗ್ಯಾಂಗ್ ಇದೆ. ಆ ಗ್ಯಾಂಗ್ ಇಂದನೇ ಸುತ್ತುವಂಥ ಕತೆ. ಅದಕ್ಕೆ ಪೋಸ್ಟರ್ಲಿ ಎಲ್ಲ ಗ್ಯಾಂಗ್ಗಳು ಕಾಣ್ತಾರೆ. ಬಟ್ ಮಂಡ್ಯ ರಮೇಶ್ ಮತ್ತೆ ಅವ್ರ ಫೋಟೋ ಕಾಣಿಲ್ಲ. ನಮ್ಮ ಅದೊಂದು ಯೋಚನೆ ಆಯ್ತು. ಅವ್ರ ಸಿನಿಮಾ ಬಗ್ಗೆ ಅಷ್ಟೊಂದು ಒಳ್ಳೆ ಮಾತಾಡಿದ್ರು. ಅವ್ರಿಬ್ರು ಫೋಟೋ ನೀವು ಹಾಕ್ಬೋದಿತ್ತಲ್ವಾ? ಹೌದು ಸರ್. ಥ್ಯಾಂಕ್ ಯು. ಒಳ್ಳೆ ಪ್ರಶ್ನೆ. ಇಲ್ಲ ಆ ಥರ ಅಲ್ಲ ಸರ್. ಹೌದು. ಅಲ್ವಾ? ಅದೇನು ನಾವು ಸೀರಿಯಸ್ ಆಗಿ ತಗೊಂಡಿದ್ದೀವಿ. ಸರ್ ಏನಕ್ಕೆ ಆ ರೀತಿ ಮಾಡಿದೀವಿ ಅಂತಂದ್ರೆ ನಮ್ಮ ಗುರುಗಳು ಓಂ ಪ್ರಕಾಶ್ ಅವರು, ನಾವು ಅವ್ರ ಹತ್ರನೇ ವರ್ಕ್ ಮಾಡಿದ್ದು. ನಾನು ಅವ್ರದ್ದು ಮತ್ತೆ ಸರ್ದು ಅಲ್ಲ ಹೇಳ್ತೀನಿ ಯಾಕೆ ಹಾಕಿಲ್ಲ ಅಂತ. ಯಾಕೆ ಹಾಕಿಲ್ಲ ಅಂತಂದ್ರೆ ಸಿನಿಮಾ ಒಂದೇ ಸರಿ ಎಲ್ಲಾನು ಕೊಟ್ಬಿಡಕ್ಕಾಗಲ್ಲ. ಈಗ ನಾವು ಒಂದು ಮೂಟೆ ಅಕ್ಕಿ ತಗೋತೀನಿ ಅಂತಂದ್ರೆ ಒಂದೇ ಸರಿ ಬೇಯಿಸ್ಕೊ ತಿನ್ನಕ್ಕಾಗಲ್ಲ. ಅದು ದಿನ ಸ್ವಲ್ಪ ತಿನ್ಕೋಬೇಕು. ನಂದು ಪ್ರಮೋಷನ್ ಇರೋದು ಒಂದು ಸಣ್ಣ ಬಜೆಟ್ ಸಿನಿಮಾ. ಅದು ಸ್ವಲ್ಪ ತಗೊಂಡೋಗೋಣ ಅಂತ. ನೆಕ್ಸ್ಟ್ ವಾರದಲ್ಲಿ ಪ್ರತಿ ವಾರದಲ್ಲೂ ನಾನು ಒಂದೊಂದು ಕ್ಯಾರೆಕ್ಟರ್ ಸಹ ಇಂಟ್ರೊಡ್ಯೂಸ್ ಮಾಡ್ತಾ ಹೋಗ್ತೀನಿ. ಈ ಕ್ಯಾರೆಕ್ಟರ್ ಇದೆ ಅಂತ. ಸಣ್ಣ ಸಿನಿಮಾಗಳು ನಂದು ಸಣ್ಣ ಸಿನಿಮಾಗಿಂತ ನಾನು ಸಣ್ಣ ಸಿನಿಮಾ ಅಂತಾನೆ ಬಂದಿದ್ದು. ಬಟ್ ಇದು ದೊಡ್ಡ ಸಿನಿಮಾ ಆಗೋಯ್ತು. ಇದನ್ನ ಯಾವ ರೀತಿ ತಲುಪಿಸ್ಬೇಕು ಜನಗಳಿಗೆ ಅಂತ ಒಂದೇ ಸರಿ ಕೊಡೋದಕ್ಕಿಂತ ಅವಾಗ ಈ ಕ್ಯಾರೆಕ್ಟರ್ಗಳು ಇದ್ದಾರೆ ಅಂತ ಕೊಡೋ ಪ್ರಯತ್ನ ಸರ್ ಅಷ್ಟೇ. ಇನ್ನು ಅವ್ರು ಹಾಕಿಲ್ಲ ಅಂತಂದ್ರೆ ಥ್ಯಾಂಕ್ ಯು ಸರ್. ಹೇಳ್ತೀರಾ ಅಂತ ಹೇಳಿದ್ರು. ಹೇಳ್ತೀರೇನೋ ಅಂತ ಎಕ್ಸ್ಪೆಕ್ಟ್ ಮಾಡಿದೆ. ಸರ್ ಇಲ್ಲಿ ನನ್ನ ಸಿನಿಮಾದಲ್ಲಿ ಮೆಸೇಜು ಬೇರೆದು ಆ ಥರ ಯಾವುದೂ ಇಲ್ಲ ಸರ್. ಸಿನಿಮಾದಲ್ಲಿ ಕಾಮಿಡಿ ಅಷ್ಟೇ ಸರ್. ಸರ್ ಜನ ಎಂಟರ್ಟೈನ್ಮೆಂಟ್ ಬಿಟ್ಟು ಬೇರೆ ಏನು ಕೇಳಲ್ಲ ಸರ್. ವಶಿಷ್ಠ ಸರ್, ಮಂಡ್ಯ ರಮೇಶ್ ಸರ್. ಸಿನಿಮಾದಲ್ಲಿ ಎಂಟರ್ಟೈನ್ಮೆಂಟ್ ಜನ ಬಿಟ್ಟು ಬೇರೆ ಏನು ಕೇಳಲ್ಲ ಸರ್. ಎಂಟರ್ಟೈನ್ಮೆಂಟ್ ಅದು ಒಂದನ್ನೇ ತಲೆಯಲ್ಲಿ ಇಟ್ಕೊಂಡು ಮಾಡಿದೀವಿ. ಮೆಸೇಜ್ ಆಗಲಿ ಇಲ್ಲ ಇದಕ್ಕಿಂತ ಸಮಾಜದಲ್ಲಿ ಏನೋ ಒಂದು ಸಿಗುತ್ತೆ, ಸಮಾಜಕ್ಕೆ ಅನ್ನೋದು ಖಂಡಿತ ಇಲ್ಲ. ಸಮಾಜಕ್ಕೆ ಒಂದು ಸಿಗುತ್ತೆ ಅಂದರೆ ಎಂಟರ್ಟೈನ್ಮೆಂಟ್ ಒಂದೇ ಸಿಗುತ್ತೆ. ನಾನು ಎಂಟರ್ಟೈನ್ಮೆಂಟ್ ಬಿಟ್ಟು ಬೇರೆ ಏನೂ ತಲೆಯಲ್ಲಿ ಇಟ್ಕೊಳ್ಳದೆ ಸಿನಿಮಾ ಮಾಡಿದ್ದೀನಿ. ಬಟ್ ಸಿನಿಮಾ ಬಂದ ಅಂದರೆ 100% ಖುಷಿಯಾಗಿ ಹೋಗ್ತಾರೆ ಅಂತ ಅಷ್ಟು ಮಾತ್ರ ಹೇಳ್ಬೋದು. ನಾನು ಯಾಕೆ ಅಷ್ಟು ಕಾನ್ಫಿಡೆಂಟ್ ಆಗಿ ಹೇಳ್ತಿದ್ದೀನಿ ಅಂತಂದ್ರೆ, ನಾನು ಸ್ಕ್ರಿಪ್ಟ್ ಮಾಡ್ಬೇಕಾದ್ರೆ ಹುಡುಗರ ಜೊತೆ ಡಿಸ್ಕಷನ್ ಮಾಡ್ಬೇಕು, ಎಂಜಾಯ್ ಮಾಡ್ತಾ ಇದ್ರು. ಅದನ್ನ ಸೀನ್ ಮಾಡ್ಬೇಕಾದ್ರೆ ಸ್ಪಾಟಲ್ಲಿ ಮಾಡ್ಬೇಕಾದ್ರೆ ಟೆಕ್ನಿಷಿಯನ್ ನಗ್ತಾ ಇದ್ರು. ನಾವು ಹಾಗೆ ಸ್ವಲ್ಪ ಗೆದ್ದೆ ಅಂತ ಅನ್ಕೊಂಡೆ. ಆಮೇಲೆ ಪೋಸ್ಟ್ ಪ್ರೊಡಕ್ಷನ್ ಬಂದಾಗ ಪ್ರತಿಯೊಬ್ಬರು ನಾನು ಕೇಳಲಿಲ್ಲ ಅಂತ ಅಂದ್ರೆ ಅವರಾಗಿ ಇಂಡಿವಿಜುವಲ್ ಆಗಿ ಬಂದು ಹೇಳೋರು, ಸಿನಿಮಾ ಚೆನ್ನಾಗಿದೆ, ಪ್ರಮೋಷನ್ ಚೆನ್ನಾಗಿ ಮಾಡಿ ಸಿನಿಮಾ ಗೆಲ್ಲುತ್ತೆ, 100% ಗೆಲ್ಲುತ್ತೆ ಅಂದಾಗ ಕಾನ್ಫಿಡೆನ್ಸ್ ಸ್ವಲ್ಪ ಹೆಚ್ಚಾಯ್ತು ಅಷ್ಟೇ.